ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಸಂಧ್ಯಾ ವ್ಲಾಗ್ಸ್ ಏನಮ್ಮ? ಸಂಧ್ಯಾ ವ್ಲಾಗ್ಸ್. ಗೈಸ್ ನಮ್ ಬುಲ್ಬುಲ್ ಹೇಳಿಲ್ಲ ಅಂದ್ರೆ ಹೆಂಗೆ? ಬುಲ್ಬುಲ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಹರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಏನ್ ನಮ್ಮ ಪೋಯಿ ಬೆಳಬೆಳಗಿನ ಫುಲ್ ಎನರ್ಜೆಟಿಕ್ ಆಗಿ ಹೇಳ್ತಿದ್ದಾಳೆ. ಅಂಡ್ ಇವತ್ತು ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ಸ್ಟ್ರೈಟ್ ಆಗಿದೆ. ನನ್ಗೆ ಅದು ಬೇಡ, ನಾನು ಆಂಟಿ ಎಲ್ಲ ಮುಸ್ಕೊಂಡ್ ಕುತ್ಕೊಳ. ಕನ್ಕಂಬ್ರು ದುಡ್ಡು ಕೊಟ್ರು ಸಿಗೋದು ಕಷ್ಟ. ಮುಡ್ಕೊಂಡು ಪ್ಲೀಸ್ ಹೋಗ್ಲಿ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ಒಂದು ನಿಮಿಷ, ಅಜ್ಜಿ ಇಲ್ಲೂ ಬಂದೇ ಇಲ್ಲ. ಇರು, ಅಜ್ಜಿ ಕೆಳಗಡೆ ಹೋಯ್ತು. ಬರಲಿ. ಹೌದಾ? ಒಂದು ನಿಮಿಷ. ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪ್ರೇ ಎಲ್ಲ ನಾನೇ ಓಡಿಸಿದ್ದು. ಹೇಳಕ್ ಒಂದಿತಿ ಮಿತಿ ಬೇಡವಾ? ಎಣ್ಣೆ. ನಾವು ಪೂಜೆ ಮಾಡಕ್ ಹೋಗ್ತಾ ಇದೀವಿ. ಪೂಜೆಗೆ ಹೋಗ್ಬೇಕು ಇನ್ನು. ಅಂಡ್ ಪವಿ ಹೆಂಗ್ ರೆಡಿ ಆಗಿದೆ? ದೇವ್ರಿಗೆ ರೆಡಿ ಮಾಡ್ತೀವ ಇಲ್ಲ, ನಮ್ಮ ಅಕ್ಕ ಭಾಳ ಚೆನ್ನಾಗಿ ರೆಡಿ ಆಗಿ. ನಾವಿರೋದೇ ಚೆನ್ನಾಗಿ ರೆಡಿ ಆಗಕ್ಕೆ. ದೇವ್ರಿಗೆ ಪೂಜೆ ಮಾಡ್ತಿದೀವಿ, ಚೆನ್ನಾಗಿ ರೆಡಿ ಆಗ್ಬಾರ್ದಾ? ಏನ್ ಹೇಳ್ತಾಳೆ ನೋಡಿ ನನ್ನ ತಂಗಿ. ಅಂಡ್ ಇವಾಗ ಅವಳು ಚಪ್ಪಲಿ ನಾನ್ ಬಿಡ್ತೇನಂತೆ, ಅವಳು ಉಟ್ಕೊಂತಾಳಂತೆ. ಚಪ್ಪಲಿ ನೀನ್ ಹಾಕೊಂಬಾರೆ. ಹಾಕೊಂಬ ಅಂದ್ರೆ ಹಾಕೊಂಬ ಅಷ್ಟೇ. ಯಾಕೆ ಗೀಕೆ ಅಂತೆಲ್ಲ ಪ್ರಶ್ನೆ ಕೇಳೋ ರೈಟ್ಸ್ ನಂಗೆ ಇನ್ನು ಯಾರು ಕೊಟ್ಟಿಲ್ಲ. ಜೂಳಿ ನಾಯಿ. ಹೋಗಿ ಏನ್ ಲವ್ ಮಾಡ್ತೀಯ ಪವಿತ್ರ? ಹೋದ್ರೆ ಇಬ್ರು ಬೈಸ್ಕೊಳ್ಳೋದು. ಇವಾಗ ನಾಗಮ್ಮ ಮಾಡಕ್ ಹೋಗ್ತಿದೀವಿ. ನಾಗಮ್ಮ. ಅಂಡ್ ನನಗೆ ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡ್ರೆ ಒಂಥರ ಖುಷಿ. ನನ್ಗಿಷ್ಟ ಸೀರೆ ಉಟ್ಕೊಳ್ಳೋದು. ಶಿವಮ್ಮ ಹೆಂಗಂತ ಇದ್ದೀನಿ? ಚೆನ್ನಾಗಿದ್ದೀರಾ? ಆ ತುಂಬಾ ಚೆನ್ನಾಗಿದ್ದೀರಾ. ತುಂಬ ದೃಷ್ಟಿ ತೆಗಿ. ಗೈಸ್, ಅಮಾವಾಸ್ಯೆಗೋ ಪೌರ್ಣಮಿಗೋ ಅರಳಿದ ಪ್ರತಿಭೆ ನಮ್ಮಮ್ಮದು. ಅಮ್ಮ ಓ ನಾಳಕ್ಕೇನೆ ಹಾಕು ನೋಡೋಣ. ಬೆಂಗಳೂರಲ್ಲಿ ಒಂದಿನ ಆದ್ರೂ ಹಾಕಿದ್ಯಾ? ಚಿಕಣ ಅಷ್ಟ್ ಕಷ್ಟಪಟ್ಟು ಮನೆ ಕಟ್ಸಿದ್ದು ಒಂದಿನ ಆದ್ರೂ? ದಿನ ನಮ್ಮಮ್ಮ ಅವ್ರ ತಂಗಿನೇ ಸೇರ್ಕೊಂಡು ಎಷ್ಟ್ ಕಷ್ಟಪಟ್ಟು ಹಾಕಿದ್ವಿ ಅಂದ್ರೆ ಮಳೆ ಬಂದೆಲ್ಲ ಹೋಯ್ತು. ಆಮೇಲೆ ಇವ್ರು ಹಾಕಿದ್ರು. ಇದೊಂದು ಗೊತ್ತು ನಮ್ಮ ಅಮ್ಮನ್ಗೆ. ಇದೊಂದು ಡಿಸೈನ್ ಬಿಟ್ಟು ಬೇರೆ ಗೊತ್ತಮ್ಮ ನಿಂಗೆ? ನನ್ ಕೆಪಾಸಿಟಿ ಇದ್ರೆ ಹಾಕ್ಬೇಕಂತ. ನಾನು ಹಾಕಲ್ಲ. ನಂಗೆ ಸ್ಟಾರ್ ಅಲ್ಲ, ನಾನು ಲೋಟಸ್ ಬಿಡ್ಸೋದು. ಮನೆ ಮುಂದೆ ಒಂದು ರಂಗೋಲಿ, ಒಂದು ಹೂವ. ಅದಕ್ಕೆ ಊರ್ ಮನೆ ಅಂದ್ರೆ ಇಷ್ಟ. ಗೈಸ್, ನಿಮ್ ಕೃಷ್ಣ ಸುಂದರಿ ನೋಡಿ. ಜುಳಿನೈ ಓ ಚೆನ್ನಾಗ್ ಕಾಣ್ತಿದ್ಯಾ. ಏನ್ ಹಾಕೊಂಡೆ ಇವತ್ತು? ಯಾಸಗ್ ನೀವ್ ಎತ್ಕೊಂಡೆ? ಪಾಯಿಂಟ್ಸ್ ಮಾಯಿಶ್ಚರೈಸರ್. ಅಪ್ಪ ಇಲ್ಲಿ ಎಲ್ಲ ಕುತ್ಕೊಳ್ಳೋದು. ಆಮೇಲೆ ಕುತ್ಕೊಂತೀನಿ. ಪವಿ ನಾನು ಪವಿ ತೊಡಂಗಿಲ್ಲ. ನೀನ್ ಏನಕ್ಕೆ ಸೈಲೆಂಟ್ ಲುಕ್ ಕೊಡ್ತೀಯಾ? ನಾನು ಸೈಲೆಂಟ್ ಕೊಡ್ತೀನಿ, ಯಾಕಂದ್ರೆ ನಾನು ಸೈಲೆಂಟ್ ಹೊಡಿತೀನಿ. ನೀನ್ ಸೈಲೆಂಟ್ ಹುಡುಗಿರ ಯಾವ ಅಂಗಳಿಂದ ಬಂಗಾಡ ಇದೆ. ಹೇಳ್ತಿದ್ರು ಇಲ್ಲಿ ಅದೇನೋ ದೆವ್ವ ಇತ್ತಂತೆ ಫಸ್ಟ್ ಈ ಏರಿಯಾದಲ್ಲಿ, ಆ ಜಾಗದಲ್ಲಿ. ಅವಾಗ ನಮ್ಮಪ್ಪ ಹೋಗಿ ದೆವ್ವ ಜೊತೆ ಆಟ ಆಡ್ತಿತ್ತಂತೆ. ಇವಳು ಹೇಳ್ತಾವಳೆ ಏನಂತ? ಹುಡುಗಿದೇವ ಅಲ್ವಾ, ಅದಕ್ಕೆ ಅದ್ರ ಜೊತೆ ಆಟ ಆಡ್ತಿತ್ತು. ಕರೆಕ್ಟ್. ಭಯ ಆಗ್ತದೋ ಜರ ಬಂದ್ಬಿಟ್ಟಿತ್ತು ನನಗೆ. ಹುಡುಗಿ ದೇವ ನಿನ್ನೇ ಬಯಸ್ಬಿಟ್ಟಿದ್ದ. ನಮ್ಮ ಅಕ್ಕಂಗೆ ಏನು ಗೊತ್ತಿಲ್ಲ ಅಂದ್ರು ಮಾಡ್ತೀನಿ ಅಂತ ಪೋಸು. ಆದ್ರೆ ಅವಾಗ್ಲಿಂದ ಮಾಡ್ತಾರದ್ ನಮ್ಮಮ್ಮ ಒಂದೇ. ಇದೆಲ್ಲ ಬಗ್ಗೆ ಕ್ಲೀನ್ ಮಾಡಿದ್ದೆಲ್ಲ ನಮ್ಮಮ್ಮನೇ. ಸುಮ್ನೆ ನೋಡಿ ಈ ತರ ಎಲ್ಲ ಕೆಲಸ ಮಾಡೋಡ್ತಾರೋ ಪೋಸ್ ಇವಳ್ದು. ಇಲ್ಲ ನಾನು ಮಾಡ್ತಿದ್ದೆ. ಗಿಡ ಮರ ಎಲ್ಲ ತೋರಿಸ್ಬೇಡ, ಮುಖ ನಿನ್ ಮುಖ ತೋರಿಸಿಲ್ಲ. ನಮ್ಮ ಅಕ್ಕ ಆಕ್ಟಿಂಗ್ ಅಂದ್ರೆ ಫೇಕ್ ಆಕ್ಟಿಂಗ್ ಅಷ್ಟೇ. ನಮ್ಮ ಅಕ್ಕ ಮತ್ತೆ ಏನಾದ್ರು ಕಿತಾಬತಿ ಮಾಡಿದ್ರೆ ನಾನು ಹಿಡಿತೀನಿ. ಇವತ್ತಿನ ವ್ಲಾಗ್ ನನ್ನಿಂದ ಆಗಿರುತ್ತೆ. ಡ್ಯಾಡಿ ಏನಾದ್ರು ಮಾತಾಡಿ. ಏನಂತೆ? ಏನ್ ಮಾತಾಡ್ಬೇಕು ಗೊತ್ತಾಗ್ತದೆ. ನೀನ್ ಇಷ್ಟೆಲ್ಲ ಫೀಲ್ ಆಗ್ಬೇಡ. ಬೇಡಿ. ನಮ್ಮಪ್ಪ ಏನಾದ್ರು ಚಿಕನ್ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ, ಲಕ್ಷ್ಮಿ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ, ಪವಿ ಬ್ಲಾಗ್ಸ್. ಅಮ್ಮ ನಿಂದು ಒಂದಿದ್ದೆ ಸಾಕು, ನಮ್ದೆಲ್ಲ ಐತೆ ಅಂತ. ಮಾಡೋಣ. ಏನಿಲ್ಲ, ನೀನೊಬ್ಳು ನೀನೊಬ್ಳು ನನ್ನ ಆಕ್ಚುಲಿ ಸನ್ನಿಂಗಿಂತ ಫಸ್ಟ್ ಈ ವ್ಲಾಗ್ ಅವೆಲ್ಲ ಸನ್ನಿಂಗ ಹುಚ್ಚು ಬಂದಿದ್ದೆ ನಮ್ಮ ಅಪ್ಪನಿಂದ, ಗೊತ್ತಾ? ನಮ್ಮಪ್ಪ ಮಾಡುತ್ತೆ ಅಂದ್ರೆ ನಮ್ಮಪ್ಪ ಫೇಸ್ಬುಕ್ ಅಲ್ಲಿ ಹಿಂಗೆ ಮಾತಾಡ್ಬಿಟ್ಟು ಬಡವ್ರ ಮಕ್ಳಿಗೆ ಸಹಾಯ ಅದು ಇದು ಮಾತಾಡ್ತಾ ಇರತ್ತೆ ನಮ್ಮಪ್ಪ. ಅಪ್ಪನಿಂದಾನೇ ಇವಳಿಗೆ ಹುಚ್ಚು ಬಂದಿರೋದು. ನಾನು ಇದೇನಕ್ಕೆ ಕೇಳಿದೆ ಅಂದ್ರೆ, ನಾನು ಹೇಳಿದ್ದು ನಮ್ಮ ಅಕ್ಕ ಟ್ಯಾಲೆಂಟೆಡ್ ಅಲ್ಲ, ನಮ್ಮ ಅಪ್ಪನಿಂದ ನಮ್ಮ ಅಕ್ಕ ಟ್ಯಾಲೆಂಟೆಡ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳು ನಗ್ಲುತ್ತಾ ಇಲ್ಲ.
ಪೂಜೆ ಮತ್ತೆ ರಾಗಮ್ಮ ಬಳ್ಳಿ ಅಂತ ಕೇಳ್ಕೊಂತೀವಿ. ಹಿಂಗೆಲ್ಲ ಹೇಳಿದ್ದೀನು. ನೋಡೋದು ಬೇಡ ಇಲ್ಲ ಬಳ್ಳಿ ಎದ್ದೋಳೋದು ಇಲ್ಲ ಆಚಿನಲ್ಲ ನಾನು ಇರೋದೇ ಇಲ್ಲ ಐತಿ. ಅಮ್ಮ ತಾಯಿ ಅಂತ ಕೈ ಹೋಗ್ದು ಓಡು. ಅಮ್ಮ ಬರ್ಲಿ ಮಾತಾಡ್ಸ್ಕೊಂಡು ಹೋಗೋಣ. ನಂಗೆ ಕೇಳ್ಕಮ್ಮ ಬರ್ಬರ್ಲಿ ಬಿಡಪ್ಪ. ಏನಪ್ಪ ಇಲ್ಲಿ ಬೇರೆ ಎಲ್ಲಾನೇ ಚುಂಗೈತ್ ಬಿಡು. ಅಪ್ಪ ನಾಗಮ್ಮೆ ನಿನ್ನ ಅತ್ತೆ ಮಗ್ಳ ಅಪ್ಪ. ಅಮ್ಮ ನಮ್ಮ ಮನೆ ದೇವತೆ ಅಮ್ಮ. ಮತ್ತೆ ನಮ್ಮ ಮನೆ ಮಗಳಮ್ಮ. ಕಾಪಾಡೋದು ನನ್ನ ಕಷ್ಟನ ಅಂತ ಕೋರ್ಕೊ, ಅಷ್ಟು ಕೋರ್ಕೊ. ಅಮ್ಮ ಬಂದ ಕಾಪಾತದ ಇವಾಗ. ನಾಯಿನ ಬಂದ್ರೆ ಏನ್ ಮಾಡ್ತೀಯ? ನೀವೆಲ್ಲ ಓಡಾಡ್ತೀರ ಏನು ಕೈ ಮುಖ ನಿಂತ್ಕೊಂಡ್ಬಿಡ್ತಿದೆ ಕೂತ ಮೇಲೆ ನೀನು ಇರೋ ಜಾಗದ ಡೇಂಜರ್. ಓ ಡ್ಯಾಡಿ ಅಜ್ಜಿಗೆ ಎದುರಿಸ್ತಿದೆ. ಸಮಸ್ಯೆ ಅಂತಲ್ಲ. ನಮ್ಮ ಅಜ್ಜಿ ಹೇಳ್ತೈತೆ ಇದನ್ನ ದೊಡ್ಡದು ನಾವಿದೆ ಅಂತ. ಅವಾಗ ಇವಾಗ ಇದೆಯಲ್ಲ ನನ್ಗೆ ಗೊತ್ತಿಲ್ಲ. ನಾಯಿನ ಹುಡುಕ್ತೈತೆ. ನಾಯಿನ ಸಿಕ್ತಾ? ಆಗ್ರೂ ಮಾಡಿದಾಗ ಈ ತಾಳಿ ಯೂಸ್ ಮಾಡ್ತೀವಿ. ಅಂಡ್ ಈ ತಾಳಿನ ನಮ್ಮ ತಾತ ಕಷ್ಟಪಟ್ಟು ಆಗಿನ ಕಾಲದಲ್ಲಿ ದುಡಿದು ಸಂಪಾದನೆ ಮಾಡಿರೋದು. ಅವಾಗ ತುಂಬಾ ಕಷ್ಟ ಅಂತೆ. ಆ ಕಷ್ಟದಲ್ಲೂ ಕೂಡ ಸಂಪಾದನೆ ಮಾಡಿ ಇಕ್ಕಿದ್ರಂತೆ. ಇದರಿಂದ ಒಂದು ಕಹಾನಿ ಇದೆ. ಆ ಸ್ಟೋರಿನ ಕೈಲೇ ಹೇಳ್ತೀನಿ. ನನಗೆ ಜುಮ್ ಅನಿಸ್ತು, ಅದಕ್ಕೆ ಆಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಆಡಿಯನ್ಸ್ಗೂ ಅಂತ ಹೇಳಿದ್ದೀನಿ. ಸೊ ಹೇಳ್ತಾರೆ, ಆಮೇಲೆ ಕೇಳೋಣ. ಇವಾಗ ಪೂಜೆ ಮಾಡ್ಬೇಕಲ್ವಾ? ಹಂಗೆ ದೇವ್ರ ಪೂಜೆ ಮಾಡೋದು. ಕೆಳಗಡೆ ಇಲ್ದು ಅಲ್ಲೋಗಿ ಹಚ್ಚು. ಗುಡ್ ಗರ್ಲ್. ಇದು ನಾನು ಹೇಳ್ಕೊಟ್ಟಿರೋ ಸಂಸ್ಕಾರ ಸಂಪ್ರದಾಯ ಅಂದ್ರೆ ದೇವ್ರು ಒಳ್ಳೇದು ಮಾಡ್ಲಿ, 100 ವರ್ಷ ಚೆನ್ನಾಗಿದೆ. ಇಷ್ಟೊತ್ತು ಅವಳೇನೂ ಮಾಡಿಲ್ಲ. ಇಷ್ಟೊತ್ತು ನಿಜ ಮೊಬೈಲ್ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ಲು. ಇವಾಗ ವಿಡಿಯೋ ಮಾಡೋ ಪೂಜೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಅದೆಲ್ಲ ರೆಡಿ ಮಾಡಿಸ್ಬೇಕು. ಹತ್ರ ಇರಬೇಕು, ಇಲ್ಲ ನಮ್ಮ ಅಪ್ಪ ಅಮ್ಮ ಬೈತಾರೆ. ಅದೇ ಪೂಜೆ ಮಾಡೋದಕ್ಕೆ ಮಾತ್ರ ಕೆಲಸ ಏನು ಮಾಡಿಲ್ಲ ಅಲ್ಲಿ. ಪೂಜೆ ಮುಗಿಸ್ಕೊಂಡು ಇವಾಗ ಪೋಲಾರ್ ಬೇರ್ ನೋಡಿದ್ರಿ. ಸೊ ನಮ್ಮೂರಲ್ಲಿ ಪೋಲಾರ್ ಬೇರ್ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಕವಿ ಅವತ್ತು ತಿಂದಿರಲಿಲ್ಲ. ನಿಮ್ ಕೃಷ್ಣ ಸುಂದ್ರ ಹೇಳಿ ಅದೇನು ದೇವಸ್ಥಾನನ ಚಪ್ಪಲಿ ಹಾಕೊಂಬ. ಚಪ್ಪಲಿ ತಂದಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಬಾರ್ದು ಅಂತ ಹೇಳಿ. ಓ ನಾವು ಲೈಕ್ ಪೂಜೆ ಮಾಡಕ್ ಹೋಗಿದ್ವಲ್ಲ, ಅದಕ್ಕೆ ಅವ್ರು ಚಪ್ಪಲಿ ಹಾಕೊಂಡಿರ್ಲಿಲ್ಲಂತೆ. ಬೆಳ್ಬೆಳ್ಗೆ ತಿನ್ನಕ್ ಒಂಥರ ಮಜಾ. ಬ್ರೇಕ್ಫಾಸ್ಟ್ BBC ತಿಂತಾ ಇದ್ದೀವಿ. ಅದು ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಿರೋದು. ಏನಿದೆ ಗೋಡೆಗಳು ಅಷ್ಟೇ. ಗೋಡೆ ಒಂದು DBC ಇದ್ದೀವಿ. ಜಾಸ್ತಿ ಬೇಡ ಬೆಳ್ಬೆಳ್ಗೆ ಅಂದ್ಬಿಟ್ಟು. ಪವಿ ಏನು ಆರ್ಡ್ರ್ ಮಾಡ್ತೀವಿ ಪವಿ? ನೋಡ್ತಾ ಇದ್ದೀನಿ ನಾನು. ಅದು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೀನಿ. ಏನು ತಾಜ್ ಮಹಲ್ ಕರ್ಕೊಂಡ್ಬಂದಿದ್ಯಾ? ಸರಿ, ಅದ್ರಲ್ಲಿ ಒಂದು ಆರ್ಡ್ರು ಒಂದು ಹೇಳ್ಬಿಡು ಆಯಿತು. ಏರೇ ನಾನು ಚೆನ್ನಾಗಿರೋದು ಹೇಳ್ತೀನಿ, ನಿಂತರ ಹೇಳೋದು. ಆಯ್ತು ಹೇಳು, ಬೇಗ ಹೇಳು, ಸ್ಟೋರೇಜ್ ಇಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಅದನ್ನ ಹೇಳ್ತೀನಿ. ಚೆನ್ನಾಗಿ ಇಲ್ತಲ್ಲ ಗೈಸ್ ಇವತ್ತೆಲ್ಲ ಆಗ್ಲಿಂದ ನೋಡಿದ್ದೆ ನಿನ್ನ ಮಾತ್ರ ಕಾಸ್ತಲ್ಲಿದ್ದಾಳೆ ಅವಳು. ಅದಕ್ಕೆ ನಾನು ಹೆಸರು ಓದು ಪವಿ. ನಾನು ಓದಿ ಬಿಟ್ಟಿರೋದೆಲ್ಲ ಪವಿ ಈ ಕಡೆ ನೋಡು. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಎತ್ಕೊಂಡ್ರು, ಆದರೆ ವ್ಲಾಗ್ನೇ ಮರ್ತೋಗ್ಬಿಟ್ಟವ್ರೆ. ನನ್ನ ಮುಖ ಏನಕ್ಕೆ ನೋಡ್ತೀರ? ನೀನು ಫಸ್ಟ್ ಫೋನ್ ನಿಂತಿಗೆ ಕರೆಕ್ಟಾ? ಅಷ್ಟೇ. ಐಸ್ ಕ್ರೀಮ್ ನನಗೆ ಗಾಡಿ ಮೇಲೆ ಫಲೂಡಾ ಎಲ್ಲ ಮಾಡಿದ್ರೆ ನಂಗೆ ಅದೇ ಇಷ್ಟ, ನಿಜ. ಸೊ ಇವಾಗ ನೀನು ತಿನ್ನಲ್ಲ ಅಂತ ಅರ್ಥ ಆಯ್ತು. ಆಯ್ತು ಗೈಸ್, ಪವಿ ಕೊಡಲ್ಲ, ಅವಳು ಫಲೂಡಾ ಅಲ್ಲೆಲ್ಲ ಇದ್ರೆ ಇಸ್ಕೊಡ್ತೀನಿ. ಪಾರ್ಸಲ್ ಮಾಡಿಸ್ಕೊಂಡೋಣ. ನಂಗೆ ಇವ್ನ ಪ್ಲ್ಯಾನ್ ಗೊತ್ತಾಯ್ತು. ನಂಗೆ ಆ್ಯಕ್ಚುಲಿ ಟಯರ್ಡ್ ಆಗ್ತೈತೆ. ಫೋನ್ ನೆಟ್ಟಿಗೆ ಇಟ್ಕೋ ಪವಿ. ವ್ಲಾಗ್ ಮಾಡೋದ್ರಲ್ಲಿ ಫೋನ್ ನೆಟ್ಟಿಗೆ ಇಟ್ಕೋ ಅಂತ ಕಿರ್ಚಿನೇ ಸಾಕ ಹೋಗೋದು. You shut up. Don't act over. I will kick you in public. ಮೊದಲೇ ಲಾಗರ್ ಬೇರೆ. ನಾನು ಯಾವತ್ತು ಪಾರ್ಸಲ್ ಎಲ್ಲ ತಗೊಂಡಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಪಾರ್ಸಲ್ ತಗೊಂಡಿದ್ದು. ತೋರ್ಸೆ. ನೀನ್ ತಿನ್ನಲ್ವಲ್ಲ? ನೀನ್ ಯಾರ ನಡೀತಿದ್ಯಾ ಪವಿ? ನೀನ್ ಅಲ್ಲಿ ತೆಗಿತಾ ಇದೆಯಲ್ಲ, ಅದಕ್ಕೆ ನೆಟ್ಟಿಗೆ ಒಂದು ಫೋನ್ ಇಟ್ಕೊಳಕ್ ಬರಲ್ಲ. ಎಷ್ಟು ಸರಿ ಅಂತ ಹೇಳ್ಕೊಡ್ಲಿ? ಒಂದ್ ಸರಿನಾ 2 ಸರಿನಾ? ಪ್ರತಿ ಸರಿನೂ ಅದೇ ಮಾಡ್ತಾಳೆ. ದೌರ್ಜನ್ಯ ಮಾಡ್ತಾ ಇದೆಯಾ ನನ್ನ ಮೇಲೆ? ದೌರ್ಜನ್ಯ ಅಂದ್ರೆ ಏನಂತ ಗೊತ್ತಾ? ನಂಗೆ ಗೊತ್ತು. ಏನು ಅದು? ಜಂಬ ಮಾಡ್ತೀಯ ಅಂತ. ನೋಡಲ್ಲ ಹೇಳ್ತಾ ಇಲ್ಲ ಅಲ್ಲಿ. ಇದನ್ ತಿನ್ನಕ ಬೇಡ ಅಂದ್ರೆ ಬಿಡೆ ಗೈಸ್. ಅವಳು ಬೇಡವಂತೆ. ನಾನ್ ಬರ್ತಿಲ್ಲ ಪವಿ, ಫ್ರೇಮ್ ಮಾಡಿ ಪ್ರಾಮಿಸ್. ನೀನ್ ಬರ್ತಾ ಇಲ್ಲ.
ಯಾಕೊಂದು ಓಪನ್ ಮಾಡ್ಬಿಡ್ತು. ನೀನು ಓಪನ್ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ ಒಂದೊಂದು ನೋಡ್ದಾಗೆಲ್ಲ ಯಾಕೆ ನಾನು ಹಿಂಗೆ ಮಾಡ್ಬಾರ್ದು, ಯಾಕೆ ನಾನು ಹಂಗೆ ಮಾಡ್ಬಾರ್ದು ಅಂತ ಅನ್ಸ್ತಾನೆ ಇರುತ್ತೆ. ನನಗೆ ಬಾರ್ ಗೋಲ್ಗಪ್ಪ ಅಂಗಡಿಯಪ್ಪ ಎರಡೇ. ನಾನ್ ದೊಡ್ಡದಾಗ ಏನಕ್ಕೆ ಪಾರ್ಸಲ್ ಹೇಳ್ದೆ, ಸುಮ್ನೆ 10 ರೂಪಾಯಿ ವೇಸ್ಟ್ ಅದಕ್ಕೆ. ಅಲ್ಲಿ ನಿಲ್ಸ್ತಾರೆ, ಅವಾಗ ತಿಂತೀನಿ. ಕೆಲವ್ರು ಯಾರೋ ಬೇಡ ಅಂದವ್ರೆ. ಬೇಡ ಅಂದಿಲ್ಲ, ಅವರು ತಿನ್ನಂಗಿಲ್ಲ. ಏನಕ್ಕೆ ತಿನ್ನಂಗಿಲ್ಲ? ಏನಕ್ಕೆ ತಿನ್ನಂಗಿಲ್ಲ? ನೀನ್ ಬೇಡ ಅಂದಲ್ಲ. ದುಡ್ಡ ಅದು ನನ್ ದುಡ್ಡ. ಸ್ವೀಟ್ ಬೇಡ 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 ಅಂತ ಅದನ್ನ ನೆಕ್ತವಳ ಕುತ್ಕೊಂಡು. ಆಚೆ ಬಂದಿದ್ದೆ ಅದಕ್ಕೆ ಹಿಂಗ ಅಂದಿದ್ದಿ. ಒಳಗಡೆ ಎಲ್ಲ ಹಂಗೆ ಐತೆ ನೋಡು. ಒಳಗಡೆನೂ ನೆಕ್ ಬೇಡ. ತಿನ್ನಲ್ಲ ನೀನು? ಬೇಡ ಅಷ್ಟೇ. ಬ್ರೇಕ್ಫಾಸ್ಟ್ ನನಗೆ DBC ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಈ ತಿಂದಾಗಿಂದ ಇಷ್ಟ ಆಗಿಬಿಟ್ಟಿದೆ ಆ್ಯಂಡ್ ಹೆವಿ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವತ್ತು ನಾನು ಲಾರ್ಜ್ ತೊಗೊಂಡಿದ್ನ, ಅವತ್ತು ಇನ್ನೂ ದೊಡ್ಡದಾಗಿತ್ತು. ನಾನು ಫಸ್ಟ್ ಟೈಮ್ ತೇಜ ಇವ್ರ ಜೊತೆ ಎಲ್ಲ ತಿಂದಾಗ. ಅವಳು ಸಿಂಬಾನ ನಾನು ತೋರಿಸ್ಬಾರ್ದಂತೆ. ಸಿಂಬಾನ ತೋರಿಸಿದ್ರೆ ದೃಷ್ಟಿ ಆಗುತ್ತಂತೆ. ಅವಳು ಆಲೋಚನೆಗಳು. ನೋಡಿ ಗಾಯ್ಸ್ ಹೆಂಗಾಡ್ತಲ್ಲ ಡ್ಯಾನ್ಸು 120 ಆಡಿಲ್ಲ, ಕತೆ ಇಲ್ಲ. ಈ ಚಿಕ್ಕ ಎಲ್ಲ ಹಿಡ್ಕೊಂಡು ನಾನೇ ಮಹಾರಾಣಿ ಯಾವ ಸಾಂಗ್ಗೆ. ನಮ್ಮ ಅಕ್ಕ ಅವಲಿಂದ ಎಡಿಟ್ ಬಿಟ್ರೆ ಬೇರೆ ಏನ್ ಮಾಡಿಲ್ಲ, ಕೆಲಸನೇ ಮಾಡಿಲ್ಲ. ಬಿರಿಯಾನಿಗೆ ಇವಾಗ ದಮ್ ಆಗ್ತಾ ಇದೆ. ಮೇನ್ ಶೆಫ್ ಅಂದ್ರೆ ನಮ್ಮಮ್ಮ ದಮ್ಮಕ್ಕಳು ಐಡಿಯಾ ಇವಂತು. ಗೈಸ್, ಪವಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಿದ್ಲು. ಆದ್ರೆ ನೆಟ್ಟಿಗೆ ಕರೆಕ್ಟಾಗಿ ಒಂದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ವ್ಲಾಗ್ನು ನೆಟ್ಟಿಗೆ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂದ್ರೆ ಇವಾಗ ಅವಳಿಗೆ ಏನಿಲ್ಲ ನಿಂಗೆ ಮೂಡ್ ಮೂಡ್ ನೋಡಿ ನಿಮ್ಮ ಕೃಷ್ಣ ಸುಂದರಿ ಹಿಂಗ್ ಇಟ್ಕೊಂಡು ಕೃಷ್ಣ ಕೃಷ್ಣ ಅನ್ನೋ ಮಾತಾಡ್ತಾಳೆ. ಶಶಿ ಅವರೇ ಹಾಯ್. ಇವಾಗ್ಲೂ ಮುಖ ಮುಚ್ಕೊಂತಾಳೆ. ಒಸಿ ನಿಂದು ಸ್ಕ್ರಾಪ್ ಮುಖ ತೋರ್ಸ್ಬಿಡು ಒಸಿ ಜನಗಳ್ಗೆ. ಫಿಗರ್ ನಿಂಗೆ ಗೊತ್ತಾಗಲ್ಲ. ಹೆಂಗ್ ಗೊತ್ತಾ, ರಷ್ಯಾಗ ಹೋಗಿ ಬೆಳ್ಳಗಾಗ್ಬಿಟ್ಟವಳೆ ಆಯ್ತಾ. ಪವಿಗಿಂತ ಕಪ್ಪಗಿದ್ಲು ವರ್ಷಿತಾ, ಆದ್ರೆ ಅಲ್ಲಿ ಹೋಗ್ಬಿಟ್ಟು ಬೆಳ್ಳಗಾಗ್ಬಿಟ್ಟವಳೆ ಗೈಸ್. ಅಮ್ಮ ನಾನು ಕಪ್ಪಗಿದ್ದೀನಿ ಅಂತಮ್ಮ. ಬೆಳಿಗ್ಗೆ ಇದೀನಿ ಮಗೆ, ಅದಕ್ಕೆ ನಾನು ಕಪ್ಪು ಕಸ್ತೂರಿ. ನಾನು ಲೇರಿ ನಿಂತ ನಿನ್ನ ಕಣ್ಣೇಟು ಜೋರಾಗಿ ಕಂಟೆಂಟ್ ಕೊಡಲ್ಲ ಎಲ್ಲಿ ಡವ 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 ಎಂದಿದೆ ರುಕ್ಕಮ್ಮ ಕೇಳಮ್ಮ ಅಂತೆ. ಇವಾಗ ಕಾಲ ಆ ಕಡೆ ಹೊರಟೋಯ್ತು, ಇಲ್ಲದಿದ್ರೆ ಇಲ್ಲಿ ಬರ್ತಿತ್ತು. ಏನ್ ಡವ್ ಮಾಡ್ತಾಳೆ ಗೊತ್ತಾ. ನಿದ್ದೆ ಬರ್ತೈತೆ ಅಮ್ಮ, ನಿದ್ದೆ ಬರ್ತೈತೆ. ನನ್ನಿಂದ ದೂರ ಹೋಗಿ ಇವ್ರಿಬ್ರೆ ಮಾತಾಡೋ ಅಂಥದ್ದೇನಿದೆ ಇದೆ. ರಷ್ಯಾ ನನ್ಬಿಟ್ಟು ನೀವು ಇಬ್ರು ಸೀಕ್ರೆಟ್ ಆಗಿ ಮಾತಾಡೋ ಅಂತ ವಿಷಯ ಏನಿದೆ? ಅವೆಲ್ಲ ಹೇಳಕ್ಕಾಗಲ್ಲ. ಅಂದ್ಬಿಟ್ಟು ನಾನು ಮುಖ ಡೈರೆಕ್ಟ್ ಆಗಿ ತೋರಿಸ್ತೀನಿ. ನನಗಿಂತ ಅವಳು ಎಲ್ಲಿ ಬೆಳ್ಳಗಾಗ್ಬಿಟ್ಟಿರ್ತಾಳೆ ಅನ್ನೋದೇ ಬೇಜಾರು ನನಗೆ. ಅವಳು ಫಿಲ್ಟರ್ ಹಾಕಲ್ವಂತೆ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಫುಲ್ ಬೆಳ್ಳಕ್ಕೆ ಅಂತಾಳೆ. ನಾನು ಅವಳು ಇದ್ರೆ ನನಗಿಂತ ಅವಳೇ ಬೆಳ್ಳಕ್ಕೆ ಅಂತವಳೆ. ಬೇಜಾರಾಗ್ತದೆ ಒಂದು ಕಡೆ. ಕುತ್ಕೋಪವಿ ಮೀಸಿದಲ್ಚೆ ಒಂದ್ ಕಡೆ ಕಾಲೇ ಗೊತ್ತಾಗೋಯ್ತೆ ಅವಳಿಗೆ. ಅಯ್ಯೋ ನಾನು ಕುನ್ಸಕ್ ನೋಡ್ತಿದ್ರು. ಇದನ್ನ ಒಟ್ಟಗ ಅನ್ನ ತಿಂತೀಯಾ? ಇಲ್ಲ ಬಿರಿಯಾನಿ. ಬಿರಿಯಾನಿ ಸಿಂಬಾ. ಕಬಾಬ್ ಸ್ಮೆಲ್ ಘಮ 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 ಅಂತ ಬರ್ತಿದೆ. ಇವಾಗ ಹೋಗಿ ಕಬಾಬ್ ತಿಂತೀನಿ. ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಕಬಾಬ್ ತಿನ್ನೋಕ್ಕೋಸ್ಕರ. ಇವತ್ತು ಯಾಕೋ ಏನೋ ಮೂಡ್ ಫುಲ್ ಅಪ್ಸೆಟ್ ಆಗಿಬಿಟ್ಟಿದೆ. ಯಾಕಂತಲೇ ಗೊತ್ತಿಲ್ಲ, ರೀಸನ್ನೇ ಗೊತ್ತಾಗ್ದಿರೋ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಅದು ಬೆಳಗ್ಗೆ ಬೇಗ ಎದ್ದು ಬೇಗ ರೆಡಿಯಾಗಿ ಬೇಗ ಪೂಜೆ ಮಾಡಿ ಎಲ್ಲ ಬೇಗ ಬೇಗ ಹೋಯ್ತಲ್ಲ, ಅದಕ್ಕೆ ಡೇ ಇವತ್ತು ಸಿಕ್ಕಾಪಟ್ಟೆ ಲಾಂಗ್ ಅನ್ನಿಸ್ತಿದೆ. ಅದಕ್ಕೆ ಬೇಗ ಬೇಗ ಏನೂ ಮಾಡಲ್ಲ ನಾನು, ಲೇಟಾಗಿ ಮಾಡ್ತೀನಿ. ಅವಾಗ ಶಾರ್ಟ್ ಡೇ ಅನಿಸುತ್ತೆ. ಎಸ್. ಆ್ಯಂಡ್ ಗೈಸ್, ನಮ್ಮೂರು ಇದೆಯಲ್ಲ, ನಮ್ಮೂರು ಮನೆ ಇದೆಯಲ್ಲ, ಈ ಮನೆ ಇಲ್ಲಿ ಎದುರುಗಡೆ ಬೆಟ್ಟ ಇದೆ. ಯಾವಾಗಲೂ ಅನ್ಕೊತೀನಿ ನಾನು ಇಲ್ಲಿ ಬಂದಾಗೆಲ್ಲ ಅಟ್ಲೀಸ್ಟ್ ಒಂದು ರೀಲ್ ಮಾಡಬೇಕು ಅಂತ. ಬಟ್ ಇಲ್ಲಿ ಬಂದಿದ ತಕ್ಷಣ ನನಗೆ ಅದು ಏನಕ್ಕೆ ಸೋಂಬೇರಿತನ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ ಸೋಂಬೇರಿ ಆಗಿಬಿಟ್ಟಿರ್ತೀನಿ. ಸೋಂಬೇರಿ ಅಂದರೆ ಸೋಂಬೇರಿಗೆ ಒಂದು ಎಕ್ಸಾಂಪಲ್ ಬೇಕು ಅಂದ್ರೇ ಸಂಧ್ಯಾ ಅನ್ಬೋದು. ಆ ಥರ ಅಷ್ಟು ಸೋಂಬೇರಿ ಆಗಿಬಿಟ್ಟಿರ್ತೀನಿ. ನಂಗೆ ಬೇಗ ಮನೆಗೆ ಬರ್ಬೇಕು ಅನ್ಸ್ತೈತೆ ಕಣ್ರಲ್ಲೇ. ಇವಾಗ ಬಂತು, ಅವಾಗಲೇ ಕಣ್ಣು ಬಂತು. ನಾವೇನು ಹುಡುಗರ ಥರ ಕಾಣ್ತಿದ್ದೀವ ಇವಳು ಕಣ್ಣಿಗೆ? ಯಾಕೆ ಶಿಂಗ ಹೋಗಿದ್ಯಾ? ನೀನಂತೂ ಕಾಣ್ತಾನೇ ಇಲ್ಲ. ಇಲ್ಲೇ ಬಂದು ಡೈರೆಕ್ಟ್ ಮುಖ ದರ್ಶನ ತೋರಿಸ್ತಾಳೆ.
ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ. ನನ್ನ ತಂಗಿ ಒಂದು ರೇಂಜಿಗೆ ಅವಳು ಅಷ್ಟೇ. ಏನು ನಮ್ಮ ಅಕ್ಕ ನಿನ್ಕಿಂತ ಫಿಗರ್. ಪೋಸ್ಟ್ ತೋರ್ಸು. ಇಲ್ಲೇ ಅದೇ ಒಂದು ಮಂಕ್ರಿ ಫಿಲ್ಟರ್ ಹಾಕಿರ್ತೀಯಲ್ಲ ಆ ಪೋಸ್ಟ್ ತೋರಿಸ್ಲಾ? ನೀನ್ ಅಜ್ಜಿ ಹ್ಯಾಂಡಲ್ ತಂದ್ರೆ ನಾನು ಒಂದಕ್ಕೂ ಫಿಲ್ಟರ್ ಹಾಕಲ್ಲ ಇದುವರೆಗೂ. ಎಷ್ಟು ಫಿಲ್ಟರ್ ಹಾಕ್ತಾಳೆ ಅಂದ್ರೆ ಅಯ್ಯೋ ಅನ್ಸ್ಬಿಡ್ಬೇಕು ಗೈಸ್, ಆ ರೇಂಜಿಗೆ ಫಿಲ್ಟರ್ ಹಾಕ್ತಾಳೆ. ಫಿಲ್ಟರ್ ಹಾಕಿದ್ರೆ ನಿನ್ ಮೇಲೆ ಆನೆ. ನನ್ನನ್ನು ಯಾಕೆ ಸಾಯಿಸ್ತೀಯ ನೀನು? ನನ್ಗಿನ್ನೂ ಮದ್ವೆ ಇಲ್ಲ, ಮರಿ ಇಲ್ಲ, ಮುಂಜಿ ಇಲ್ಲ, ಏನ್ಲೇ ನಿಂದು? ಡಬ್ಬಾ ಫೆಲ್ಲ ನಾನು ಅದ ಹೇಳ್ತಾ, ನಾನು ಒಂದು ಫಿಲ್ಟರ್ ಹಾಕಿಲ್ಲ ಅಂತ ಹೇಳ್ತೇನೆ ಅಂತ. ನಾನು ಒಂದೇ ಒಂದು ಹಾಕಿಲ್ಲ. ಅಯ್ಯೋ ಫೋಟೋದ ಹಂಗೆ ಕಳ್ಸಿದ್ದು. ಗೈಸ್ ನಂಬೇಡಿ ನೀವು. ಏನು ಗೊತ್ತಾ, ಹುಡ್ಗಿರ್ನ ಒಂಚೂರು ನಂಬೋ ಮುಂಚೆ ನೋಡ್ಕೊಂಡು ನಂಬಿ. ಫಿಲ್ಟ್ರು ಜಾಸ್ತಿ ಹಾಕ್ಕೊಂತಾರೆ. ಲೈಕ್ ಪವಿತ್ರ ಫೇಸ್ ಶೂ, ಓ ಮೈ ಗಾಡ್, ಸಿ ದಿಸ್ ಇಸ್ ಸೋ ಫಿಲ್ಟರ್. ಒಂದು ಮಂಕಿರಿ ಪೌಡರ್. ಹುಡುಗಿರು ಫಿಲ್ಟರ್ ಹಾಕಿದ್ರೆ ಸರಿ, ಮೇಕಪ್ ಅಂತೂ ಹಾಕ್ಬಾರ್ದು ನಿನ್ ಥರ. ನಾಗವಳ್ಳಿ ಮರಿ ತಂಗಿ ಇದ್ದಂಗೆ ಅವಳಿ ನಡುವೆ ಯಾಕೋ ನಿನ್ ತಂಗಿ ಅದೆಷ್ಟು ಪರ್ಸ್ತು ಗೊತ್ತಾ? ಏನು ಅದು ಬಾ ನಿನ್ನ ನನ್ನ ಹತ್ರ ಬರ್ಬೇಡ ಪ್ಲೀಸ್. ಕಾಟನ್ ಅನ್ಕೊಂಡಿದ್ಯಾ? ಈ ರೇಂಜ್ಗೆ ಕುಡ್ಕೋರ್ ಸವಾಸ. ನಮ್ಮ ಮನೇಲಿ ಎಂತ ದೊಡ್ಡ ಕುಡ್ಕಿ ಇದು ಅಂದ್ರೆ ಟೆರೆಸ್ ಬಂದು ಬಿಸಿಲಲ್ಲಿ ಮಾಡ್ಕೊಂಡು ಕುಡ್ಕಿರ್ ಸವಾಸ ತಂದು ಕುಡ್ಕಿ ತಂದು ಹಗ್ಲು ಕುಡ್ಕಿ, ಇದು ನೈಟ್ ಕುಡ್ಕಿ ಏನೋ. ಎವ್ರಿ ಟೈಮ್ ಕುಡ್ಕಿ. ಗೈಸ್ ನನ್ಗೆ ಇಂಡಿಯನ್ ತಿಂಡಿ ತಿನ್ನಂಗ ಆಗೈತೆ. ನಿನ್ಗೆ ಎಲ್ಲಾನು ಆಗ್ತೈತೆ, ಆದ್ರೆ ರಷ್ಯಾದಲ್ಲಿದೆ, ಏನ್ ಮಾಡೋದು? ಇಲ್ಲಿಗೆ ಬಾ. ಗೋಬಿ ಮಂಚೂರಿ ಇಲ್ಲ, ಏನಿಲ್ಲ ಗೊತ್ತಾ, ಸೀರಿಯಸ್ ಹಂಗ್ ನಾನು ಬೇಜಾರಾಗ್ಬಿಟ್ಟೈತೆ. ನಮ್ ಸ್ಪಾಟ್ ಅಲ್ಲಿ ಗೋಬಿ ಮಂಚೂರಿ ತಿಂದೇ ಇಲ್ಲ ನೀನು. ದಹಿ ಪೂರಿ, ಆಲೂ ಪೂರಿ, ಮತ್ತೆ ಗೋಲ್ಗಪ್ಪ, ಏನು ಇಲ್ಲ. ನನ್ನ ತಂಗಿ ಫುಲ್ ನನಗೆ ಬೇಜಾರಾಗ್ತಿದೆ ವರ್ಷಿತ ನಿನ್ನ ಸಿಚುವೇಶನ್ ನೋಡಿದ್ರೆ. ಗೈಸ್ ಹೊಟ್ಟೆಗೆ ಊಟ ಏನು ತಿಂತೀಯ ಮತ್ತೆ? ಅದು ಇದು ತಿಂಡಿ ಏನು ಸಿಗಲ್ಲ, ಏನು ಸಿಗಲ್ಲ, ಬರೀ ಮಾಂಸ ತಿನ್ಕೊಂಡು ಬದುಕ್ತಾಳೆ. ಚಿಕನ್ ಅಂತ ಸಿಗೋದು. ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಮಾಂಸನೂ ಕಮ್ಮಿ ಮಾಡ್ಬಿಟ್ಟವಳಂತೆ ನನ್ನ ತಂಗಿ. ಬ್ರೆಡ್ ತಿನ್ಕೊಂಡು ಬದುಕ್ತೋಳಿರಿ. ಬ್ರೆಡ್ ಎಲ್ಲ ಪೇಷಂಟ್ಗಳು ತಿನ್ನೋದು ಕಣೆ, ಪೇಷಂಟ್ಸ್. ಚೆನ್ನಾಗಿದ್ದ ಬ್ರೆಡ್ ತಿಂತೀಯಲ್ಲೇ, ಪಾಪ ಅನ್ಸುತ್ತೆ ನೋಡಿದ್ರೆ. ನಾನು ರಷ್ಯಾ ಅಂದ್ರೆ ಐ ಲವ್ ಹರ್. ಅವಳಷ್ಟು ಡೇರ್ನೆಸ್ ನಿನ್ನಲ್ಲಿದೆಯೇ? ಇಲ್ಲಮ್ಮ, ನಂಗೆ ಗೊತ್ತಾಯ್ತು ನಿಂಗೆ ಏನಿಲ್ಲ ಅಂತ. ಸತ್ಯ ಹೇಳ ನೀನು. ಬಾರ ಬಿಸ್ಲು, ಊಟ ಆಗ್ತಾ ಇಲ್ಲ ನೀವು. ಗೈಸ್ ನಂದೆಷ್ಟು ದೊಡ್ಡ ಮನ್ಸು ಅಂದ್ರೆ ನಾನು ಇವಾಗ ಊಟ ತಿನ್ನೋದು ಬಿಟ್ಟು ಊಟಕ್ಕೆ ಬಡಿಸ್ತೀನಂತೆ. ಪುಣ್ಯ ಮಾಡಿದೆ ನಾನಂತ ಮಮ್ಮಲ್ಗೇನು ಪಡೆಯುತ್ತೆ. ಅಯ್ಯೋ ನಮ್ಮ ಮನೇಲಿ ಎಲ್ರದ್ದು ಒಂದೇ ರಿಯಾಕ್ಷನ್, ಒಬ್ರದಾದ್ರೂ ಖುಷಿಯಾಗಿರೋ ರಿಯಾಕ್ಷನ್ನೇ ಬರಲ್ಲ. ಇವಾಗ ಬ್ಲಾಗ್ ಮಾಡ್ತೀನಿ, ನಮ್ಮ ಅಮ್ಮ ಪರ್ಕೆಳೆ ಹಾಕುತ್ತೆ. ಸೊ ಫಸ್ಟು ಬಡಿಸ್ಬಿಡ್ತೀನಿ. ಫ್ಲಕ್ಚುಯೇಷನ್ ಆಫ್ ಮೈ ಡಿಸಿಷನ್ಸ್ ಅಂದ್ರೆ ಬಿರಿಯಾನಿ ತಿನ್ನಬೇಕು, ಕಬಾಬ್ ತಿನ್ನಬೇಕು, ಚಾಪ್ಸ್ ತಿನ್ನಬೇಕು, ಸೌತೆಕಾಯಿ, ನಿಂಬೆಹಣ್ಣು, ಉಪ್ಪು. ಲವ್ ಅಂದರೆ ಲವ್, ಈ ರೇಂಜಿಗೆ ಲವ್ ಯಾರ ಮೇಲೂ ಇರಲ್ಲ. ನನಗೆ ನಾನ್ ವೆಜ್ ಮೇಲಿರೋ ಅಷ್ಟು. ಸೊ ತಿಂದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಡ್ಜಸ್ಟ್ ನಂಗೆ ಗೊತ್ತು ನಿಮ್ಮೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ. ಸೊ ಲವ್ ಯು.